ರಾಜ್ಯದಾದ್ಯಂತ ಪಡಿತರ ವಿತರಣೆ ಮಾಡ್ತಿದ್ದು, ತಿಂಗಳಲ್ಲಿ 7-8 ದಿನ ಪಡಿತರ ವಿತರಣೆ ಮಾಡಿ ಬಾಗಿಲು ಹಾಕ್ತಾ ಇದ್ರು. ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬಾಗಿಲು ಮುಚ್ಚುವ ಹಾಗಿಲ್ಲ. ಸರ್ಕಾರಿ ರಜಾ ದಿನ ಮಾತ್ರ ಬಾಗಿಲು ಹಾಕಬೇಕು. ಇನ್ನುಳಿದ ದಿನಗಳಲ್ಲಿ ಬಾಗಿಲು ತೆರೆದು ಪಡಿತರ ವಿತರಣೆ ಮಾಡಲೇಬೇಕು. ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಗಳು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕಡ್ಡಾಯವಾಗಿ ನ್ಯಾಯಬೆಲೆ ಅಂಗಡಿ ತೆರೆದು ಪಡಿತರ ವಿತರಣೆ ಮಾಡುವಂತೆ ರಾಜ್ಯದ ಆಹಾರ ಇಲಾಖೆ ಆಯುಕ್ತರು ಆದೇಶ ಮಾಡಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸುತ್ತೋಲೆ ಬಂದಿದೆ. ಇದನ್ನು ಪಾಲಿಸುವುದು ಕಡ್ಡಾಯ. ತಿಂಗಳಲ್ಲಿ 7-8 ದಿನ ಆಹಾರ ಧಾನ್ಯ ಕೊಟ್ಟು ಬಾಗಿಲು ಹಾಕುತ್ತಿದ್ದ ನ್ಯಾಯಬೆಲೆ ಅಂಗಡಿಗಳು ಕಾಯುತ್ತಾ ಕುಳಿಯುತ್ತಾ ಪಡಿತರ ಚೀಟಿದಾರರು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಯಾವ ಸಮಯದಲ್ಲೂ ಬಂದರೂ ಪಡಿತರ ವಿತರಣೆ ಮಾಡಲೇಬೇಕು. ಇದು ಕಟ್ಟುನಿಟ್ಟಿನ ಆದೇಶ. ಪಡಿತರ ಚೀಟಿದಾರರು ರೇಷನ್ ತರಲು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಲ್ಲುತ್ತಿದ್ದರು. ಕೆಲಸ ಬಿಟ್ಟು ರೇಷನ್ಗಾಗಿ ಕಾಯುತ್ತಿದ್ದ ಗ್ರಾಹಕರು ಇನ್ನು ಮುಂದೆ ಕಾಯುವಂಥ ಪರಿಸ್ಥಿತಿ ಇರಲ್ಲ. ಕೆಲಸವನ್ನು ಪೂರೈಸಿಕೊಂಡು ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತರಬಹುದು. ಕಡ್ಡಾಯವಾಗಿ ನ್ಯಾಯಬೆಲೆ ಅಂಗಡಿಯವರು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕಡ್ಡಾಯವಾಗಿ ಬಾಗಿಲು ತೆರೆದು ಸಾರ್ವಜನಿಕರ ಪಡಿತರದಾರರಿಗೆ ಅಕ್ಕಿ, ಇತರೆ ಧಾನ್ಯವನ್ನು ವಿತರಿಸಲೇಬೇಕು. ವಿಳಂಬ ಧೋರಣೆ ಮಾಡಿದವರ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ಆಹಾರ ಇಲಾಖೆ ತಿಳಿಸಿದೆ. ಇನ್ನಾದರೂ ಸಾರ್ವಜನಿಕರು ಪಡಿತರ ಚೀಟಿದಾರರಿಗೆ ಅನುಕೂಲವಾಗುತ್ತೆ ಎಂದು ಕಾದು ನೋಡಬೇಕಾಗಿದೆ. ಇದಕ್ಕೆ ಅಧಿಕಾರಿಗಳು ಕರ್ತವ್ಯ ನಿಷ್ಠೆ ಬೇಕಾಗಿದೆ.